ಏನು ಗೊತ್ತಾ, ಬೋರ್ ಆಗ್ತಾ ಇತ್ತು. ಏರೋಪ್ಲೇನ್ನ ಮೇಲ್ಗಡೆ ಹಾರೋದಷ್ಟೇ ನೋಡ್ತಾ ಇದ್ದೆ. ಹಾಗಾಗಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವತ್ತು ಈ ಮ್ಯೂಸಿಯಮಿಗೆ ಬಂದಿದ್ದೀನಿ. ಏನೆಲ್ಲ ಇದೆ, ಹೇಗೆಲ್ಲ ಇದೆ ಅಂತ ನಿಮಗೂ ಹೇಳ್ತೀನಿ, ಬನ್ನಿ. ನಾನು ಬೆಳಗ್ಗೆ ಮುಂಚೆ ಎದ್ಬಿಟ್ಟು ಸೀದಾ HAL ಮ್ಯೂಸಿಯಮ್ಗೆ ಹೋದೆ. ಇಲ್ಲಿ 120 ರೂಪೀಸ್ ಟಿಕೆಟ್ ತೊಗೋಬೇಕಾಗತ್ತೆ. 9 ಗಂಟೆಗೆ ಹೋಗಿದ್ದ ನಾನು 1 ಗಂಟೆಗೆ ವಾಪಸ್ ಬಂದೆ. ಹಾಗಾಗಿ ಇಲ್ಲಿ ಅಷ್ಟೊಂದು ಏನಿದೆ ಅನ್ನೋದನ್ನ ನಾನು ಇವಾಗ ತೋರಿಸ್ಕೊಡ್ತೀನಿ. ನೀವೇನಾದರೂ ಟಿಕೆಟ್ ತೊಗೊಳ್ಬೇಕು ಅಂತ ಅಂದರೆ ಅಲ್ಲಿ ದುಡ್ಡು ತೊಗೊಂಡು ಬರಲೇಬೇಕು. ದುಡ್ಡು ತೊಗೊಂಡಂದರೆ ಆ ರೀತಿ ಹೇಳ್ತಾ ಇಲ್ಲ ನಾನು, ಅಂದರೆ ನೀವು ಹಣವನ್ನು ತೊಗೊಂಡು ಬರಬೇಕು. ಯಾವುದೇ ಒಂದು ಸ್ಕ್ಯಾನರ್ ಅಲ್ಲಿ ಇಲ್ಲ ಅಂತ ಅಂದ್ಬಿಟ್ಟು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಟೈಮಿಂಗ್ಸ್ ಬಂದುಬಿಟ್ಟು 9 ಗಂಟೆಯಿಂದ 5 ಗಂಟೆವರೆಗೆ. ಹಾಗೆ ನೀವು ಬೇಗನೆ ಬಂದು ಟಿಕೆಟ್ ತೊಗೋಬೇಕು. 4:00 ಟಿಕೆಟ್ ಕೌಂಟ್ರು ಕ್ಲೋಸ್ ಆಗುತ್ತೆ. ದೊಡ್ಡವರಿಗೆ ಟಿಕೆಟು 120 ರೂಪಾಯಿ, ಚಿಕ್ಕ ಮಕ್ಕಳಿಗೆ 1 ರಿಂದ 16 ವಯಸ್ಸಿದ್ರೆ 50 ರೂಪಾಯಿ. ಹಾಗೆ ಅಲ್ಲಿ ಎಷ್ಟಾದರೂ ಕ್ಯಾಮ್ರಾನ ಯೂಸ್ ಮಾಡ್ಬೋದು, ಯಾವುದೇ ಒಂದು ರೆಸ್ಟ್ರಿಕ್ಷನ್ ಇಲ್ಲ, ಫ್ರೀಯಾಗಿ ಯೂಸ್ ಮಾಡಿಕೊಂಡು ಹೋಗ್ಬೋದು. ಟಿಕೆಟ್ ಕೌಂಟ್ರು ಕ್ಲೋಸ್ ಆಗೋದು 4:15 ಅಂತ ನಾನು ಆಲ್ರೆಡಿ ಇನ್ಫಾರ್ಮ್ ಮಾಡಿದ್ದೀನಿ. ತಲೆಯಲ್ಲಿ ಇಟ್ಕೊಂಡು ಬೇಗನೆ ಹೋಗಿ. ನಿಮಗೆ ಒಂದು ಟಿಪ್ ಕೊಡಬೇಕಂತ ಅಂದರೆ, ನೀವು ಯಾವುದೇ ಒಂದು ಮ್ಯೂಸಿಯಮಿಗೆ ಹೋದರೂ ಬ್ಯಾಕಪ್ ಆಗಿ ಒಂದು ನೋಟ್ನ ಇಟ್ಕೊಂಡು ಹೋಗಿ. ಯಾಕಂದರೆ ಅಲ್ಲಿ ಹಣನ ಕೇಳ್ತಾರೆ. ಸ್ಕ್ಯಾನರ್ನ ಜಾಸ್ತಿ ಯೂಸ್ ಮಾಡಲ್ಲ ಮ್ಯೂಸಿಯಮ್ಸಲ್ಲಿ, ಯಾಕಂದರೆ ನೆಟ್ವರ್ಕ್ ಇಶ್ಯೂ ಹಾಗೆ ಹೀಗೆ ಅಂತ ಹೇಳಿಬಿಟ್ಟು. ಯಾವುದೇ ಒಂದು ಮ್ಯೂಸಿಯಮಿಗೆ ಹೋಗಬೇಕಾದ್ರೂ ಬೇಗನೆ ಹೋಗಿ, ಯಾಕಂದರೆ ಅದು ಟೈಮ್ ತೊಗೊಳುತ್ತೆ, ತುಂಬಾ ನೋಡೋವಂಥದ್ದು ಇರುತ್ತೆ. ಹಾಗೆ ಎಂಟ್ರೆನ್ಸಲ್ಲಿ ನೀವು ನೋಡ್ತಾ ಬಂದರೆ ಒಳ್ಳೆಯ ಒಂದು ದೊಡ್ಡ ಗಾತ್ರದ ಒಂದು ವಿಮಾನಗಳನ್ನು ಇಟ್ಟಿದ್ದಾರೆ. ನೀವು ನೋಡ್ಬೋದು ಎಷ್ಟೊಂದು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಅದರ ಹೆಸರು ತೇಜಸ್, ರುದ್ರ, ಹಾಗೆ ಹಲವಾರು ಹೆಸರಿನಿಂದ ಕೂಡಿದೆ. ಅಲ್ಲಿ ನೀವೇನೆಲ್ಲ ಕಲ್ತ್ಕೋಬೋದು ಅಂತಂದರೆ, ಯಾವ ಥರ ವಿಮಾನಗಳು ಯಾವುದಕ್ಕೆಲ್ಲ ಯೂಸ್ ಮಾಡ್ತಾರೆ, ಡಿಫೆನ್ಸಿಗೆ ಯಾವುದು ಯೂಸ್ ಮಾಡ್ತಾರೆ, ಪ್ಯಾಸೆಂಜರ್ಸಿಗೆ ಯಾವುದು ಯೂಸ್ ಮಾಡ್ತಾರೆ, ಹಾಗೆ ಟ್ರೈನಿಂಗಿಗೋಸ್ಕರ ಯಾವುದು ಯೂಸ್ ಮಾಡ್ತಾರೆ, ಎಲ್ಲ ಕೂಡ ಅಲ್ಲಿ ವಿವರಣೆಯಾಗಿ ಹೇಳ್ಕೊಟ್ಟಿದ್ದಾರೆ. ಅಲ್ಲಿ ಪ್ರತಿಯೊಂದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ, ಯಾವ್ಯಾವುದಕ್ಕೆ ಯಾವ ಪಾರ್ಟನ್ನು ಯೂಸ್ ಮಾಡಿದ್ದಾರೆ, ಯಾವ ಇಂಜಿನ್ನ ಯೂಸ್ ಮಾಡಿದ್ದಾರೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಫ್ಯೂಯಲ್ ಎಷ್ಟು ತೊಗೊಳುತ್ತೆ, ಹಾಗೆ ಎಷ್ಟು ಹೈಟ್ ಇದೆ, ಎಷ್ಟು ಮೀಟರ್ ಓಡುತ್ತೆ ಅಂತ ಎಲ್ಲ ಕೂಡ ವಿವರಿಸಿದ್ದಾರೆ. ತುಂಬಾ ಖುಷಿ ಆಗುತ್ತೆ. ನೀವು ನೋಡ್ಬೋದು ಎಷ್ಟೊಂದು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಇದೆಲ್ಲ ಹೊರಗಡೆ ಎಲ್ಲ ನೋಡಿಕೊಂಡು ಆಗಿದ ನಂತರ ನೀವು ಬೇಕಾದರೆ ಹೊಟ್ಟೆ ಹಸಿತಿದೆ, ಬೇಜಾರಾಗ್ತಿದೆ, ಈ ಬಿಸಿಲಲ್ಲಿ ಯಾರು ಓಡಾಡ್ತಾರೆ ಅಂತ ಅನ್ನಿಸ್ಬೋದು. ಬಟ್ ಇಲ್ಲಿ ಹೊರಗಡೆ ವಾತಾವರಣ ತುಂಬಾ ಚೆನ್ನಾಗಿದೆ, ವಿಶಾಲವಾಗಿದೆ, ಅಷ್ಟೊಂದು ರಶ್ಶು ಏನೂ ಇಲ್ಲ. ನೀವು ಆರಾಮಾಗಿ ಹೋಗಿಬಿಟ್ಟು ಕೂಲಾಗಿ ಪೀಸಾಗಿ ನೋಡಿಕೊಂಡು ಬರ್ಬೋದು. ಮಕ್ಕಳನ್ನು ಕರ್ಕೊಂಡು ಹೋದರೆ ಅವರು ಕೂಡ ತುಂಬ ಎಂಜಾಯ್ ಮಾಡ್ತಾರೆ. ಯಾಕಂದರೆ ಅಲ್ಲಿ ತುಂಬ ಮಕ್ಕಳಿಗೆ ಕೂಡ ಸಪ್ರೇಟಾಗಿ ತುಂಬ ಆಟಗಳು ಹಲವಾರು ಇಟ್ಟಿದ್ದಾರೆ. ಎಷ್ಟೊಂದು ಬಗೆಯ ಒಂದು ಕಾರ್ಯಕ್ರಮ ಇದೆ ಅಂತ ಮುಂದೆ ನಿಮಗೆ ತೋರಿಸ್ತೀನಿ, ಬನ್ನಿ. ಈ ಮ್ಯೂಸಿಯಂ ಶುರುವಾಗಿದ್ದು 2001ರಲ್ಲಿ ಅಂತೆ. 4 ಎಕರೆ ಇದೆ ಸುಮಾರು. ತುಂಬಾ ಖುಷಿ ಆಯಿತು, ಇಷ್ಟೊಂದು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. 2001 ಅಂತ ಅಂದರೆ ಆಲ್ಮೋಸ್ಟ್ 25ರಿಂದ 26 ವರ್ಷ ಆಯಿತು. ನೋಡ್ಬೋದು ಈಗ ತಾನೇ ಮಾಡಿರೋ ಥರ ಇದೆ. ಎಷ್ಟು ಚೆಂದ ಇದೆ ಅಂದರೆ ನೋಡ್ತಿದ್ರಲ್ಲ, ಯಾವುದೇ ಒಂದು ಪಾರ್ಟ್ ಕೂಡ ಅಷ್ಟು ಚೆಂದ ಹೊಳಿತಾ ಇದೆ, ಅಷ್ಟು ಚೆನ್ನಾಗಿ ಇಟ್ಟಿದ್ದಾರೆ. ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ಹೆಲಿಕಾಪ್ಟರ್ನ ನಮ್ಮ ಒಂದು ಡಿಫೆನ್ಸ್ನಲ್ಲಿ ಯೂಸ್ ಮಾಡ್ತಾರೆ. ಇದರ ಒಂದು ರೆಕ್ಕೆಗಳನ್ನು ಮೇಲ್ಗಡೆ ಕಟ್ಟಿದ್ದಾರೆ, ಯಾಕಂದರೆ ಗಾಳಿ ಬಂದಾಗ ತಿರುಗಬಾರ್ದು ಅಂತ ಅಂದ್ಬಿಟ್ಟು. ಅಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಅಂದ್ಬಿಟ್ಟು ಕಟ್ಟಿದ್ದಾರೆ. ಹಾಗೆ ಮಕ್ಕಳಿಗೆ ಆಟ ಆಡೋಕ್ಕೆ ಒಂದು ಚಿಕ್ಕ ಪಾರ್ಕ್ ಕೂಡ ಇದೆ. ನೀವು ನೋಡ್ಬೋದು ಇಲ್ಲಿ ಎಷ್ಟೊಂದು ಹಲವಾರು ಗಿಡಮೂಲಿಕೆಗಳಿವೆ ಅಂತ ಅಂದ್ಬಿಟ್ಟು. ಇಲ್ಲಿ ನೋಡ್ಬೋದು ಎಷ್ಟೊಂದು ಹಲವಾರು ಬಗೆಯ ಡಿಫ್ರೆಂಟ್ ವೆರೈಟಿಯಾಗಿ ಕಾಣಿಸ್ತಿರುವ ಈ ಒಂದು ವಿಮಾನನ ನಾನು ಇವತ್ತು ಫಸ್ಟ್ ಇಷ್ಟು ಹತ್ತಿರದಿಂದ ನಿಂತ್ಕೊಂಡು ನೋಡ್ತಾ ಇರೋದು. ತುಂಬಾ ಆಶ್ಚರ್ಯ ಆಯಿತು, ಹಾಗೆ ಖುಷಿ ಆಯಿತು. ಇವತ್ತು ಬಂದಿದ್ದಕ್ಕೆ ತುಂಬಾ ನನಗೆ ಎಷ್ಟೊಂದು ಆಶ್ಚರ್ಯ ಆಯಿತು ಅಂದರೆ, ಅಷ್ಟೊಂದು ಬಗೆಗಳಿದ್ದಾವೆ ಇಲ್ಲ ಅಂತ ನನಗೆ ಗೊತ್ತಿರಲಿಲ್ಲ, ಅಷ್ಟು ವಿಷಯ ನನಗೆ ಸಿಕ್ತು. ಹಾಗೆ ನಿಮಗೆ ಇಲ್ಲಿ ಬರೀ ವಿಮಾನಗಳು, ವಿಮಾನ ಪಾರ್ಟ್ಸ್ಗಳು ಅದು ಇದನ್ನು ನೋಡಿಬಿಟ್ಟು ಬೋರ್ ಆಗ್ತಿದೆ, ಸಾಕಾಯಿತು ಅಂತ ಅನ್ನಿಸ್ತಿದ್ರೆ ನಿಮಗೆ ಇಲ್ಲಿ ಶಾಪಿಂಗ್ ಏರಿಯಾ ಕೂಡ ಇದೆ. ನೋಡ್ಬೋದು ಎಷ್ಟು ಚೆಂದ ಇದೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ, ಬನ್ನಿ. ಈ ಶಾಪಿಂಗ್ ಏರಿಯಾದಲ್ಲಿ ಹಲವಾರು ಮಾಡೆಲ್ಸ್ಗಳಿವೆ, ಯಾವುದಾದ್ರೂ ಬೇಕಾದ್ರೆ ತಗೋಬೋದು. ನೀವು ನೋಡ್ಬೋದು ಎಷ್ಟೊಂದು ಬಗೆಯ ವಿಮಾನಗಳ ಆಕೃತಿ ಇದೆ. ವಿಮಾನ ಅಷ್ಟೇ ಅಲ್ಲದೆ ಬೇರೆ ಕೂಡ ಇದೆ, ತುಂಬಾ ಚೆನ್ನಾಗಿದೆ. ಎಷ್ಟೊಂದು ಹಲವಾರು ವೆರೈಟೀಸ್ ವಿಮಾನ ಆಕೃತಿ ಇದೆ ಅಂತ ಹೇಳಿಬಿಟ್ಟು ನಿಮಗೆ ತೋರಿಸ್ತಿದ್ದೀನಿ. ಹಾಗೆ ಈ ಮ್ಯೂಸಿಯಮಲ್ಲಿ ಪರ್ಸ್ಗಳು, ಮನೆಗೆ ಹಾಕುವಂಥ ಒಂದು ಅಲಂಕಾರಗಳು, ಹಾಗೆ ಈ ರೀತಿ ಒಂದು ಆಟಿಕೆಗಳು ಎಲ್ಲ ಇತ್ತು. ನಿಮ್ಗೆ ಬೇಕಾದರೆ ಅಲ್ಲಿ ಶಾಪಿಂಗ್ ಮಾಡ್ಬೋದು, ತುಂಬಾ ಚೆನ್ನಾಗಿದೆ. ನೀವೇನಾದರೂ ಏರೋಸ್ಪೇಸಿಗೆ ಹೋಗೋದಾದರೆ ಈ ರೀತಿ ಒಂದು ಈ ಮ್ಯೂಸಿಯಮ್ನ ವಿಸಿಟ್ ಮಾಡಿ ತುಂಬಾ ಖುಷಿ ಪಡ್ತೀರಾ. ನೀವು ಅಲ್ಲಿಗೆ ಹೋಗ್ತಿದ್ದೀರಾ ಅಂತ ಅಂದರೆ ಡೆಫಿನೆಟಾಗಿ ಇದನ್ನು ವಿಸಿಟ್ ಮಾಡಲೇಬೇಕು, ಅಷ್ಟು ಚೆನ್ನಾಗಿದೆ. ಹಾಗೆ ಹೊಟ್ಟೆ ಹಸಿತಿದೆ, ನೋಡಿ ಸುಸ್ತಾಯಿತು ಅನ್ನೋರಿಗೆ ಕೆಫೆಟೇರಿಯಾಗೆ ಬಂದು ಈ ಒಂದು ಚಿಕ್ಕದಾದ ಕೆಫೆಟೇರಿಯಾದಲ್ಲಿ ನಿಮಗೆ ಬೇಕಾದ ವಸ್ತುಗಳನ್ನು ತಗೊಂಡು ತಿನ್ಬೋದು. ತುಂಬ ಕಾಸ್ಟ್ಲಿ ಅಂತ ಇಲ್ಲ, ಆರಾಮಾಗಿ ನೀವು ತಿನ್ಬೋದು, ಅಫೋರ್ಡಬಲ್ ಆಗಿ ಇದೆ.
ಹಾಗೆ ಹೊರಗಡೆ ಕಾಣ್ತಿರುವ ಈ ಒಂದು ಸುಂದರ ಒಂದು ನೇಚರ್ನ ನೋಡ್ಕೊತ ಕೂರ್ಬೋದು. ಅಲ್ಲಿ ಕೂರ್ಲಿಕ್ಕೂ ಕೂಡ ಒಂದು ಜಾಗ ಇದೆ. ಆರಾಮಾಗಿ ಸ್ವಲ್ಪ ವಿಶ್ರಾಂತಿ ತಗೊಂಡು ಈ ಒಂದು ವಿಸ್ಮಯವಾದ ಸುಂದರತೆಯನ್ನು ನೋಡ್ಕೊತ ಕೂರ್ಬೋದು. ನಿಮ್ಗೇನಾದರೂ ಸ್ಯಾಟರ್ಡೆ ಸಂಡೇ ಯಾವುದೇ ಒಂದು ಪ್ಲ್ಯಾನ್ಸ್ ಇಲ್ಲ, ಹಾಗೆ ಬೋರ್ ಆಗ್ತಿದೆ, ಮಕ್ಕಳು ಹಠ ಮಾಡ್ತಿದ್ದಾರೆ ಹೊರಗಡೆ ಹೋಗೋಣ ಅಂತ ಅಂದ್ಬಿಟ್ಟು ಅಂತ ಏನಾದರೂ ಅನಿಸಿದರೆ, ನಿಮಗೆಲ್ಲರೂ ಹೋಗಬೇಕು ಜಾಗ ಸಿಗ್ತಾ ಇಲ್ಲ ಅಂತ ಹೇಳಿಬಿಟ್ಟು ಹುಡುಕ್ತಿದ್ರೆ ಈ ಒಂದು ಜಾಗಕ್ಕೆ ಹೋಗಿ ತುಂಬಾ ಖುಷಿ ಪಡ್ತೀರಾ. ಹಾಗೆ ತುಂಬಾ ಬೆನಿಫಿಟ್ಸ್ ಇದೆ, ಅದರಲ್ಲಿ ತಿಳ್ಕೊಳ್ಳೋ ಅಂಥದ್ದು ತುಂಬಾ ಇದೆ. ಮಕ್ಕಳು ಕೂಡ ಎಂಜಾಯ್ ಮಾಡ್ತಾರೆ, ಯಾಕಂದರೆ ಅಲ್ಲಿ ಅಷ್ಟು ಆಟ ಆಡುವಂಥ ಪ್ಲೇಸ್ ಇದೆ. ಮಕ್ಕಳಿಗೋಸ್ಕರ ಸಪ್ರೇಟಾಗಿ ಒಂದು ಪ್ಲೇಸಲ್ಲಿ ಆಟ ಆಡಲಿಕ್ಕೆ ಕೂಡ ಇದೆ. ಹಾಗೆ ತಿಳ್ಕೊಳ್ಳೋವಂಥ ಒಂದು ವಿಷಯ ಕೂಡ ಇದೆ. ತುಂಬಾ ಚೆನ್ನಾಗಿದೆ, ನೀವು ಆರಾಮಾಗಿ ಎಂಜಾಯ್ ಮಾಡ್ಬೋದು, ನಿಮ್ಮ ಮಕ್ಕಳು ಕೂಡ ಎಂಜಾಯ್ ಮಾಡ್ಬೋದು. ಇದು 4 ಎಕರೆಯಲ್ಲಿದೆ ಟೋಟಲ್ ಆಗಿ, ಹಾಗಾಗಿ ತುಂಬಾ ಇದೆ ನೋಡಲಿಕ್ಕೆ. ನೀವು ಎಷ್ಟು ನೋಡಿದರೂ ಸಾಕಾಗಲ್ಲ, ಅಷ್ಟು ಇದೆ. ಫಸ್ಟು ಹೊರಗಡೆ ಎಲ್ಲ ನೋಡ್ಕೊಂಡು ಬಂದಾದಮೇಲೆ ಒಳಗಡೆ ಈ ಒಂದು AC ಜಾಗಕ್ಕೆ ಬಂದರೆ ಕೂಲ್ ಅನಿಸುತ್ತೆ. ಹಾಗೆ ಇಲ್ಲಿ ಹಲವಾರು ವಿಷಯಗಳನ್ನು ನಿಮಗೆ ತಿಳಿಸ್ಕೊಡ್ತಾರೆ. ಹೊರಗಡೆ ಎಲ್ಲ ನೋಡ್ಕೊಂಡು ಬಂದಾದಮೇಲೆ ಈ ಒಂದು ಮ್ಯೂಸಿಯಂ ಒಳಗಡೆ ಬಂದಾಗ ನಿಮಗೆ ಸ್ಕ್ರೀನ್ ಟಚ್ಚಲ್ಲಿ ಪೂರ್ತಿಯಾಗಿ ಒಂದು ವಿಷಯನ ತಿಳಿಸ್ಕೊಡ್ತಾರೆ. ನಿಮಗೆ ಎಲ್ಲ ಕಡೆ ಆ ಸ್ಕ್ರೀನ್ ಕಾಣಿಸ್ತಿರ್ಬೋದು. ಆ ಸ್ಕ್ರೀನಲ್ಲಿ ಟಚ್ ಮಾಡಿದಾಗ ಅದರ ಬಗ್ಗೆ ಒಂದು ವಿಷಯನ ನೀವು ತಿಳ್ಕೊತಾ ಹೋಗ್ತೀರಾ. ಅದರ ಒಂದು ಪಾರ್ಟ್ಸ್ ಆಗಿರ್ಬೋದು, ಎಂಜಿನ್ಸ್ ಆಗಿರ್ಬೋದು, ಹಾಗೆ ಹಲವಾರು ಬಗೆಯಾದ ವಿಷಯಗಳನ್ನು ನೀವು ನೋಡ್ತಾ ಹೋಗ್ತೀರಾ. ಹಾಗೆ ಅವರ ಜರ್ನಿ ಹೇಗೆ ಶುರುವಾಯಿತು, ಯಾರೆಲ್ಲ ಅದರಲ್ಲಿ ಇನ್ವಾಲ್ವ್ ಆಗಿದ್ರು, ಯಾರೆಲ್ಲ ಅವರ ಅನುಭವ ಹೇಗಿತ್ತು ಅನ್ನೋದನ್ನು ಅಲ್ಲಿ ತಿಳಿಸ್ಕೊಡ್ತಾರೆ. ಯಾವ್ಯಾವ ಈವೆಂಟ್ಸ್ ಇದೆ, ಅವ್ರದ್ದು ಬ್ರಾಂಚ್ ಎಲ್ಲೆಲ್ಲಿದೆ, ಎಲ್ಲೆಲ್ಲಿ ಡೆವಲಪ್ ಮಾಡ್ತಿದ್ದಾರೆ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತಾರೆ. ಯಾವ್ಯಾವ ಪಾರ್ಟು ಎಲ್ಲಿ ಡೆವಲಪ್ ಆಗುತ್ತೆ, ಎಲ್ಲಿ ಕಳಿಸ್ತಾರೆ ಅನ್ನೋದನ್ನು ಪೂರ್ತಿಯಾಗಿ ಈ ರೀತಿ ಸ್ಕ್ರೀನಲ್ಲಿ ನೀವು ಟಚ್ ಮಾಡ್ಕೊತ ನೋಡ್ಕೊತ ಓದ್ಕೊತ ಹೋಗ್ಬೋದು. ಅಷ್ಟು ಚೆನ್ನಾಗಿದೆ. ನೀವೇನಾದರೂ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿದ್ದರೆ, HALಗೆ ಸೇರ್ಕೋಬೇಕು ಅನ್ನೋದಾಗಿದ್ದರೆ ಇಲ್ಲಿ ಒಂದು ವಿಷಯ ನಿಮಗೆ ಆರಾಮಾಗಿ ಸಿಗುತ್ತೆ, ಓದ್ಕೋಬೋದು, ಎಲ್ಲ ಗೊತ್ತಾಗುತ್ತೆ. ಹಾಗೆ ಇಲ್ಲೊಂದು 3D ಶೋ ಕೂಡ ಇದೆ. ಇಲ್ಲಿ ಟೈಮಿಂಗ್ಸ್ ಹಾಕಿದ್ದಾರೆ. ಈ ಒಂದು ಟೈಮಿಂಗ್ಸಲ್ಲಿ ನೀವು 10 ನಿಮಿಷ ಮುಂಚೆ ಬಂದು ನಿಂತ್ಕೊಂಡ್ರೆ ಆರಾಮಾಗಿ ಈ ಶೋನ ನೋಡ್ಬೋದು. ಎಂಟರ್ ಆದ ಕೂಡಲೇ ಇದೇ ಕೆಲಸ ಮಾಡಿ ಫಸ್ಟು, ಯಾಕಂದರೆ ಆಮೇಲೆ ಕಾತ್ಕೊಂತ ಕೂರೋಕ್ಕಾಗಲ್ಲ. ಓಪನ್ ಮಾಡಿ 5 ನಿಮಿಷಕ್ಕೆ ಫುಲ್ ಆಗಿಬಿಡ್ತಾರೆ ಜನ. ಅಲ್ಲಿ ಮಿನಿಮಮ್ ಸೀಟ್ಸ್ ಇದೆ 15 ಜನಕ್ಕೋಸ್ಕರ. ಹಾಗಾಗಿ ನೀವು ಬೇಗನೆ ಹೋಗಿ ನಿಂತ್ಕೊಂಡ್ರೆ ಇದನ್ನು ಬೇಗನೆ ನೋಡ್ಬೋದು, ಅಂದರೆ ಬೇಗನೆ ಸಿಗುತ್ತೆ, ಅಲ್ಲಿ ಟೈಮ್ ವೇಸ್ಟ್ ಆಗಲ್ಲ. ಇಲ್ಲಾಂದರೆ ನೆಕ್ಸ್ಟ್ ಶೋಗೋಸ್ಕರ ಮತ್ತೆ ½ ಆನ್ ಅವರ್ ವೇಟ್ ಮಾಡಬೇಕಾಗತ್ತೆ. ಅದ್ರ ಬದಲು ನೀವು ಫಸ್ಟ್ ಹೋದ್ಕೊಟ್ಲೆ ಇದಕ್ಕೆ ಪ್ರಿಯಾರಿಟಿ ಕೊಟ್ಬಿಟ್ಟು ಇದನ್ನು ಎಂಜಾಯ್ ಮಾಡಿಬಿಟ್ಟು ನೆಕ್ಸ್ಟ್ ಅದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಈ ಪ್ಲೇ ಏರಿಯಾಗೆ ಬಂದುಬಿಟ್ಟು ಇಲ್ಲೆಲ್ಲ ಮಕ್ಕಳಿಗೋಸ್ಕರ ಇದೆ. ಹೀಗೆ ಆಟ ಆಡಿಕೊಂಡು ಈ ರೀತಿ ಪಜಲ್ಸು ಮತ್ತು ಈ ರೀತಿ ವಿಮಾನನ ಹೀಗೆ ಒಂಥರ ರೋಬೋಟಿಕ್ಕಾಗಿ ಓಡಿಸೋದು, ಆ ರೀತಿ ಎಲ್ಲ ಇದೆ. ಚೆನ್ನಾಗಿದೆ, ಮಕ್ಕಳು ಕೂಡ ಎಂಜಾಯ್ ಮಾಡ್ತಾರೆ. ಮಕ್ಕಳಿಗೋಸ್ಕರನೇ ಅದೆಲ್ಲ ಆಟ ಇರೋದು. ಹಾಗೆ ಮೇಲ್ಗಡೆ ಬಂದರೆ ಮತ್ತೆ ಒಂದು ನಿಮಗೆ ಈ ರೀತಿ ಎಕ್ಸ್ಪ್ಲೇನ್ ಮಾಡೋವಂಥ ಒಂದು ಪ್ರೊಜೆಕ್ಟರ್ನ ಹಾಕಿಟ್ಟಿರ್ತಾರೆ. ಅದರಲ್ಲಿ ಯಾವುದೇ ಒಂದು ರೆಸ್ಟ್ರಿಕ್ಷನ್ ಇಲ್ಲ, ಬಂದು ನೋಡಿಕೊಂಡು 10 ನಿಮಿಷಕ್ಕೆ ಮುಗಿಯುತ್ತೆ, ಅದೇ ರಿಪೀಟ್ ಆಗ್ತಾ ಇರುತ್ತೆ. ಅದನ್ನು ನೋಡಿಕೊಂಡು ಸೀದಾ ನೀವು ನಿಮ್ಮ ಕೆಲಸಕ್ಕೆ ಹೋಗ್ಬೋದು. ಅಂದರೆ ಬೇರೆ ಕಡೆ ನೋಡೋದಿದ್ರೆ, ಇಲ್ಲಾಂದರೆ ಹಾಗೆ ಮುಗಿಸ್ಕೊಂಡು ಮೇಲ್ಗಡೆ ಇನ್ನೊಂದು ಫ್ಲೋರ್ ಇದೆ, ಅದರಲ್ಲಿ ಮಕ್ಕಳಿಗೋಸ್ಕರ ಇದೆ 6 to 12 ಇಯರ್ಸ್. ಅಲ್ಲಿ ಏನಿಲ್ಲ, ಈ ರೀತಿ ಒಂದು ಗೇಮ್ನ ಹೆಂಗೆ ಅಂದರೆ ವಿಮಾನನ ಹೆಂಗೆ ಓಡಿಸ್ಬೋದು ಅನ್ನೋದನ್ನು ಹೇಳ್ಕೊಡ್ತಾರೆ. ನೀವೇನಾದರೂ ಆಕಾಶದಲ್ಲಿ ಈ ರೀತಿ ಹಾರೋದನ್ನು ನೋಡ್ತಿದ್ರೆ ಒಂದು ಸಲ ಈ ಮ್ಯೂಸಿಯಂನ ವಿಸಿಟ್ ಮಾಡಿ. ಮತ್ತೆ ಭೇಟಿ ಆಗೋಣ. ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಇದೇ ರೀತಿ ವಿಷಯನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ತಾ ಇರಿ, ಶೇರ್ ಮಾಡ್ತಾ ಇರಿ. ಬಾಯ್.